ಸರ್ ಏನ್ ಸರ್ ಇದು ಪುಟ್ ಮಕ್ಕಳನ್ನ ಇಟ್ಕೊಂಡು ಸಿನಿಮಾ ಮಾಡಿದೀರಾ, ಅದಕ್ಕೆ ಕಾಗದ ಅಂತ ಟೈಟಲ್ ಇಟ್ಟಿದ್ದೀರಾ, ಏನಿದು ಇವರಿಬ್ಬರಿಗೂ ಕಾಗದಕ್ಕೂ ಏನ್ ಸಂಬಂಧ ಅಂತ? ಹೌದು. ಆ್ಯಕ್ಚುಲಿ ಕಾಗದ ಅಂತ ಅನ್ನೋದು ಬಂದು ಒಂದು ಗ್ರಾಮೀಣ ಪ್ರದೇಶದಲ್ಲಿ 2005ರಲ್ಲಿ ನಡೆದಿರಬಹುದು ಅನ್ನುವಂಥ ಒಂದು ಕಾಲ್ಪನಿಕ ಕತೆ ಸಿನಿಮಾ ಮಾಡೋಕ್ಕೆ ಹೋಗಿದ್ದು. ಅದು ಬಂದು ಟೀನೇಜ್ ಲವ್ ಸ್ಟೋರಿ ಆಗಿರೋದ್ರಿಂದ, ಅಂದರೆ ಕಾಲೇಜ್ ಫಸ್ಟ್ PU ಕಾಲೇಜ್ನ ಲವ್ ಸ್ಟೋರಿ ಆಗಿರೋದ್ರಿಂದ ಸೂಟ್ ಆಗ್ತಾರೆ ಅಂತಂದ್ಬಿಟ್ಟು ಚಿಕ್ಕ ಮಕ್ಕಳನ್ನ ಇದು ಮಾಡಿದ್ದು. ಚಿಕ್ಕ ಮಕ್ಳು ಇಟ್ಕೊಂಡು ಅವರಲ್ಲಿ ಲವ್ ಸ್ಟೋರಿ ನಾವು ನೋಡಿದೀವಪ್ಪ, ಟೀನೇಜ್ ಲವ್ ಸ್ಟೋರಿ, ಕಾಲೇಜ್ ಲವ್ ಸ್ಟೋರಿನ. ಆದ್ರೆ ಈ ಸಿನಿಮಾದಲ್ಲಿ ಡಿಫ್ರೆಂಟ್ ಆಗಿರುವಂತ ಲವ್ ಸ್ಟೋರಿ ಇದೆ. ಇದು ಧರ್ಮಕ್ಕೆ ಮೀರಿರುವಂತಹ ಲವ್ ಸ್ಟೋರಿ, ಸರಿ ತಾನೆ? ಹೇಗ್ ಅನ್ಸಿದೆ ಅಂಕಿತಾ, ನೀವು ಮುಸ್ಲಿಂ ಹುಡುಗಿ ಪಾತ್ರದಲ್ಲಿ ಮಾಡಿದೀರಾ, ಸೊ ಹೇಗ್ ಅನ್ಸಿದೆ? ಹಿಂದೂ ಹುಡುಗಿ ಅಂದಾಗ ನಮ್ಗೆ ಸಂಪ್ರದಾಯ ಎಲ್ಲ ಗೊತ್ತಿರುತ್ತೆ, ಸೊ ನಾವು ಚೇಂಜ್ ಓವರ್ ಮಾಡಿದಾಗ ನಮ್ಗೆ ಆ ಸಂಪ್ರದಾಯನ ಕಲಿಬೇಕು. ಹೇಗ್ ಅನಿಸ್ತು ನಿಮಗೆ ಆ ಒಂದು ಪಾತ್ರ ಹೇಳಿದಾಗ, ಮತ್ತೆ ಯಾವ ತರ ಪ್ರಿಪೇರ್ ಮಾಡ್ಕೊಂಡ್ರಿ, ಆಮೇಲೆ ನಿಮ್ಮನ್ನ ನೀವು ಸ್ಕ್ರೀನ್ ಮೇಲೆ ನೋಡಿ ಹೇಗ್ ಅನಿಸ್ತು? ತುಂಬಾ ಖುಷಿ ಆಯ್ತು ಆಯೇಷಾ ಪಾತ್ರ ಮಾಡಕ್ಕೆ. ಅಂದರೆ ಮುಸ್ಲಿಂ ಕ್ಯಾರೆಕ್ಟರ್ ಇರೋದ್ರಿಂದ ಅದಕ್ಕೆ ಬೇರೆ ರೀತಿ ತಯಾರಿಗಳಿರ್ತವೆ. ಸೊ ಹಿಜಾಬ್ ಹಾಕೊಳ್ಳೋದಾಗಿರ್ಬೋದು, ಆ್ಯಂಡ್ ಅವರು ಹೆಂಗೆ ರೆಡಿ ಆಗ್ತಾರೆ, ಅವರ ಮೇಕಪ್ ಶೈಲಿ ಆಗಿರ್ಬೋದು, ನನ್ನ ನೀಟಾಗಿ ಅಂದರೆ ಸ್ಕ್ರೀನ್ ಮೇಲೆ ನೋಡೋರಿಗೆ ಪಕ್ಕಾ ಮುಸ್ಲಿಂ ಅನ್ನೋ ಥರನೇ ಕಾಣಿಸೋ ಥರ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನನ್ನ. ಸೊ ಅವಾಗ ಭಾಷೆಗಳಲ್ಲಿ ಮಾತಾಡ್ಬೇಕಾದ್ರೆ ಕೂಡ ಹೆಂಗೆ ಆಯೇಷಾ ಕ್ಯಾರೆಕ್ಟರ್ನ ಹೆಂಗೆ ಪ್ಲೇ ಮಾಡಬೇಕು ಅನ್ನೋನ್ನ ರಂಜಿತ್ ಸರ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ನಾನು ಸ್ಕ್ರೀನ್ ಮೇಲೆ ನೋಡ್ಕೊಂಡಾಗ ನನಗೂ ತುಂಬ ಖುಷಿ ಆಯಿತು. ಅಂದರೆ ಇಷ್ಟು ದಿನ ನಾರ್ಮಲ್ ಆಗಿ ಹೆಂಗೆ ಚೈಲ್ಡ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೆ, ಇವತ್ತು ಹೀರೋಯಿನ್ ಆಗಿ ಆ ಒಂದು ಆಯೇಷಾ ಪಾತ್ರ ಮಾಡಬೇಕಾದ್ರೆ ತುಂಬ ಖುಷಿ ಆಯಿತು. ಎಸ್ ಆಯಿಷಾ ಅವರೇ, ಸಲಾಮ್ ವಾಲೇಕುಮ್ ಅಸ್ಸಲಾಂ. ಎಸ್ ಆದಿತ್ಯ, ನಿಮ್ಮ ಪಾತ್ರದ ಬಗ್ಗೆ? ಮ್ಯಾಮ್, ನನ್ನ ಪಾತ್ರದ ಹೆಸರು ಶಿವು ಅಂತ. ಒಂದು ಹಳ್ಳಿಲಿ ಇರ್ತೀನಿ, ಆದರೆ ನಾನೊಂದು ಇಡೀ ಡಿಸ್ಟ್ರಿಕ್ಟಿಗೆ ನಾನೊಬ್ಬ ಟಾಪರ್. ಆ್ಯಂಡ್ ತುಂಬ ಓದೋದ್ರಲ್ಲಿ ತುಂಬ ಜಾಣ, ಆದರೆ ಲವ್ ಅಂತ ಬಂದಾಗ ನನಗೆ ಏನೂ ಗೊತ್ತಿರಲ್ಲ. ಸೊ ಆವಾಗ ಅದೊಂದು ಮುಗ್ಧತೆ, ಅದೊಂದು ಲವ್ ಸ್ಟಾರ್ಟ್ ಆಗುತ್ತೆ. ಹಾಂ ಮ್ಯಾಮ್, ಅದೊಂದು ಇನ್ನೋಸೆನ್ಸ್ ಕಾಣಿಸುತ್ತೆ. ಸೊ ಹಾಂ ಮ್ಯಾಮ್, ಇದು ನನ್ನ ಕ್ಯಾರೆಕ್ಟರ್. ಓಕೆ.